ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2008 ಮಾಡಲು ಒಳ್ಳೆ ಬೆಸ್ಟ್ ಕಂಡೀಷನ್ ಆಗಿರೋಂಥ ಗಾಡಿ ಮತ್ತು ಬೆಸ್ಟ್ ಪ್ರೈಸಲ್ಲಿ ಒಳ್ಳೆ ಕಂಡೀಷನ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಮಾತ್ರ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ. ಅಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಅಂದರೆ ಈ ವಿಡಿಯೋ ಲಿಂಕು ಅಂದರೆ ಈ ವಿಡಿಯೋ ಮೇಲ್ಗಡೆ ಒಂದು ವಿಡಿಯೋ ಲಿಂಕ್ ಅಂತ ಹಾಕಿರ್ತೀವಿ. ನೀವು ಅಲ್ಲಿ ಲಿಂಕ್ ಟಚ್ ಮಾಡಿದ್ರೆ ಸಾಕು, ನಮ್ಮ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ. ಅವಾಗ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ನಂಬರ್ ತೊಗೊಬೋದು. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಯಾರಾದರೂ ಒಂದು ಸ್ವಿಫ್ಟ್ ಕಾರು ಚೆನ್ನಾಗಿರೋ ಕಂಡೀಷನ್ ಆಗಿರೋಂಥ ಗಾಡಿ ಯಾರಾದರೂ ಹುಡುಕ್ತಿದ್ರೆ ಅಂಥವ್ರು ಕೂಡ ನೀವು ವಿಡಿಯೋನ ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿತ್ತು ಅಂದ್ರೆ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಗಾಡಿ ಏನೋ ಸೇಲ್ ಮಾಡ್ಕೊಂಬಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ. ಸರ್ ಅದು ಶಿಫ್ಟ್ ಸರ್, ಮಾರುತಿ ಸುಜುಕಿ ಶಿಫ್ಟ್. ಹೌದು. ಓಕೆ. BX ವಿಡಿಯೋ ಯಾವ್ದು ಬರುತ್ತೆ ಅದು VXI ಸರ್, ಅದೇ ಪೆಟ್ರೋಲ್ ಇಂಜಿನ್ ಗಾಡಿ. ಪೆಟ್ರೋಲ್ ಇಂಜಿನ್ ಗಾಡಿ. ಓಕೆ. ಮಾಡಲಿ ಸರ್ 2008. ಓಕೆ. 2008 ಮಾಡಲ್ಗೆ ಓನರ್ ಎಷ್ಟು ಜನ ಇದ್ದಾರೆ ಸರ್? 2 ಜನ. ಸೆಕೆಂಡ್ ಪಾರ್ಟಿ. ಹೌದು. ಕಿಲೋಮೀಟ್ರ್ ಸರ್? 1.5 ಲಕ್ಷ ಓಡಿದೆ ಸರ್. ಓಕೆ. ಮೈಲೇಜ್ ಏನು ಬರ್ತಿದೆ ಸರ್ ಈಗ? ಅದು ಮೈಲೇಜ್ ಬರುತ್ತೆ ಸರ್, ಇದು 15 17 ತಗ ಬರುತ್ತೆ ಸರ್. 15-16 ಇಟ್ಕೊಳ್ಳಿ, 17 ಬೇಡ, 15-16 ಇಟ್ಕೊಳ್ಳಿ. ಓಕೆ. ಒಂದು 15-16 ಬಂದೇ ಬರುತ್ತೆ ಈಗಲ್ಲ? ಹೌದು 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 ಹೌದು. ಓಕೆ. ಗಾಡಿದು FC ಇನ್ಸೂರೆನ್ಸ್ ಎಲ್ಲಿವರೆಗಿದೆ ಸರ್? ಅದು FC ಒಂದು ಇನ್ನೂ 3 ವರ್ಷ ಆಯಿತು ಸರ್. ಓಕೆ. ಇನ್ಸೂರೆನ್ಸು ರನ್ನಿಂಗ್ ಇದೆ. ಓಕೆ. ಟೈರ್ ಪರ್ಸೆಂಟೇಜ್ ಎಲ್ಲ ಹೆಂಗಿದಾವೆ? ಏನು ಸರ್? ಟೈರ್ ಪರ್ಸೆಂಟೇಜ್ ಈಗ? ಟೈರು ಪರ್ಸೆಂಟೇಜು ನೋಡಿ ಸರ್, 95% ಇದೆ. ಇವಾಗ ಜಸ್ಟ್ ಒಂದು 3-4 ತಿಂಗಳಾಗಿದೆ ಟೈರ್ ಹಾಕಿ. ಓಕೆ. ಮೇಲೆ ಮ್ಯಾಗ್ಬಿಲ್ಲ ನೀವು ಹಾಕ್ಸಿದ್ರೆ ಹೆಂಗೆ ಸರ್ ಅದು? ಹೌದು, ಮ್ಯಾಗ್ವಿಲ್ ನಾವೇ ಹಾಕ್ಸಿರೋದು, ಆಫ್ಟರ್ ಮಾರ್ಕೆಟ್. ಹಾಂ. ಓಕೆ. ಈಗ ಬಾಡಿ ಎಲ್ಲ ಒರಿಜಿನಲ್ ಇದೆಯಾ? ಏನಾದ್ರು ರೀಪೇಂಟ್ ಆಗಿದೆಯಾ? ಪೇಂಟ್ ಅಂತೂ ಮಾಡಿದ್ದೀವಿ ನಾವು. ಪೂರಾ ಪೇಂಟ್ ಆಗಿದೆಯಾ? ಪೂರಾ ಪೇಂಟ್ ಮಾಡಿದ್ದೀವಿ, ಯಾಕಂದರೆ ಸ್ವಲ್ಪ ಸ್ಕ್ರಾಚಸ್ ಇತ್ತು ಅದು, ಅದಕ್ಕೆ ನಾವು ಪೇಂಟ್ ಮಾಡಿಸಿದ್ವಿ. ಪೇಂಟ್ ಮಾಡಿಸಿನೂ ಅಲ್ಲೇ ಆಯಿತು, ಅದು ಮಾಡಿಸಿನೂ 1 ವರ್ಷ ಆಯಿತು. ಓಕೆ. ಅಂದರೆ ಈಗ ಆಕ್ಸಿಡೆಂಟ್ ಆಗಿ ರಿಪೇಂಟ್ ಆಗಿರೋದು? ಇಲ್ಲ ಆ ಥರ ಏನಿಲ್ಲ, ಆಕ್ಸಿಡೆಂಟ್ ಆಗಿ ರಿಪೇಂಟ್ ಆಗಿರೋದಲ್ಲ. ಹಾಂ. ಬರೀ ರಿಪೇಂಟ್ ಮಾತ್ರ ಮಾಡಿದ್ದೀವಿ ನಾವು. ಅದಾಗಿದ್ರೆ ಎಲ್ಲ ಯಾವ ಜಾಗದಲ್ಲಿ ಆಗಿರುತ್ತೆ ಆ ಜಾಗದಲ್ಲಿ ಮಾಡಿರ್ತಾರೆ. ಇದು ನಾವು ಫುಲ್ ಮಾಡಿಸಿರೋದು. ಓಕೆ. ಫುಲ್ ಮಾಡಿಸಿರೋದ್ರಿಂದ ಅದು ನಮಗೆ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಮಾಡಿಸಿರೋದು ಅದನ್ನು. ಓಕೆ. ಇಂಜಿನ್ ಎಲ್ಲ ಹೆಂಗಿದೆ ಸರ್? ಇಂಜಿನ್ ಎಲ್ಲ ಸೂಪರ್ ಆಗಿದೆ. ಏರ್ ಕಂಡೀಷನ್ ಚೆನ್ನಾಗಿದೆ. ಹೊಸ ಬ್ಯಾಟ್ರಿ ಇದೆ. 72 months ವಾರಂಟಿ ಬ್ಯಾಟ್ರಿ ಇದೆ ಇದರಲ್ಲಿ. ಹಾಕಿ ಒಂದೇ 1 ತಿಂಗಳಾಗಿದೆ. ಆಮೇಲೆ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ. ಆಮೇಲೆ ಮತ್ತೆ ನಾವು ಮ್ಯಾಟ್ ಹಾಕ್ಸಿದೀವಿ ಕೆಳಗಡೆ, ಅದು ಫುಲ್ ಮ್ಯಾಟ್ ಹಾಕ್ತಾರಲ್ಲ, ಫ್ಲೋರಿಂಗ್ ಮ್ಯಾಟು ಅದು ಹಾಕ್ಸಿದೀವಿ. ಅದ್ರ ಮೇಲೆ ಆಮೇಲೆ ಫುಟ್ ಮ್ಯಾಟ್ ಹಾಕ್ತಾರಲ್ಲ, ಅದು ಹೊಸದಿದೆ. ಅದು 1200 ರೂಪಾಯಿ ಮೊನ್ನೆನೇ ಹಾಕ್ಸಿದ್ದು. ಓಕೆ. ಅದು ಹೊಸದಿದೆ. ಆಮೇಲೆ ಸೆಂಟ್ರಲ್ ಲಾಕ್ ಇದೆ. ಆಮೇಲೆ ಅಪ್ಪರ್ ಮಾಡಲ್ ಇದೆ. ಆಟೋಮೆಟಿಕ್ ಆಗಿ ಅದೇ ಲಾಕ್ ಆಗಿ ಅದೇ ಗ್ಲಾಸ್ ಎಲ್ಲ ಹೈಟ್ ಆಗುತ್ತೆ. ನಾವು ಕೀ ತಕೊಂಡು ಇಳಿದೋದ್ರು ಒಂದು 5 minutes ಅಲ್ಲಿ ಲಾಕ್ ಆಗುತ್ತೆ. ಲಾಕ್ ಆದ್ಮೇಲೆ ಗ್ಲಾಸ್ ಎಲ್ಲ ಅದೇ ಆಗಿ ಮೇಲೆ ಹೋಗುತ್ತೆ. ಆ ಮಾಡ್ಲು ಹಾಕ್ಸಿದೀವಿ ಇದರಲ್ಲಿ. ಓಕೆ. ಇದು AC ಪವರ್ ಸ್ಟೇರಿಂಗ್ ಎಲ್ಲ ಓಕೆ ಇದಾವಲ್ಲ? ಹಾಂ, ಎಲ್ಲ ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಕಂಡೀಷನ್ ಅಲ್ಲಿ. ಓಕೆ. ಈಗ ತಗೊಂಡು ಆರಾಮ ಪೆಟ್ರೋಲ್ ಓಡಿಸ್ಕೊಬೋದು, ಏನು ಸಮಸ್ಯೆ ಇಲ್ಲ ಗಾಡಿದು? ಏನು ಸಮಸ್ಯೆ ಇಲ್ಲ ಗಾಡಿನಲ್ಲಿ. ಓಕೆ. ಈಗ ಗಾಡಿ ಲೋನು ಫೈನಾನ್ಸ್ಗಳು ಆ ಥರ ಏನಾದರೂ? ಇಲ್ಲ, ಅದು ಇವಾಗ 2008 ಅಂದಮೇಲೆ ಇರೋದೇ ಇಲ್ಲ. ಆಲ್ಮೋಸ್ಟ್ 99% ಇರಲ್ಲ ಅದರಲ್ಲಿ. ಯಾಕಂದ್ರೆ ಗಾಡಿ 2-3 ವರ್ಷ 5 ವರ್ಷ 7 ವರ್ಷ ಇದ್ದೇ ಮಾತ್ರ ಇರುತ್ತೆ. ಇಷ್ಟು ವರ್ಷ ಆಗಿದೆಯಲ್ಲ, ಬೇಕು ಅಂದಾಗ್ಲೂ ಕೊಡೋದಿಲ್ಲ ಯಾರು ಅದಕ್ಕೆ. ಇಲ್ಲ, ಈ ಸೇಟು ಫೈನಾನ್ಸ್ ಅಂತ ಇರ್ತಾರಲ್ಲ, ಆ ಟೈಪಲ್ಲಿ ಯಾರಾದರೂ ಹಾಕ್ಸಿರ್ತಾರೆ? ಇಲ್ಲ ಆ ಥರ ಏನಿಲ್ಲ ಸರ್. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆ ಇದಾವ? ಎಲ್ಲ ನಮ್ಮ ತಲೆ ಇದೆ. ಡಾಕ್ಯುಮೆಂಟ್ ಎಲ್ಲ ನಮ್ಮ ತಲೆ ಇದೆ. ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಓಕೆ. ಈಗ ಗಾಡಿ ಇರೋದಿಲ್ಲ ಸರ್ ಲೊಕೇಶನು? ಗಾಡಿಯಲ್ಲಿ ನಾಗವಾರ ಹತ್ರ ಎಲಿಮೆಂಟ್ಸ್ ಮಾಲ್ ಇದೆ ಸರ್. ಬೆಂಗಳೂರು ನಾಗವಾರ ಎಲಿಮೆಂಟ್ಸ್ ರೋಡ.
ಹೌದು ಸರ್, ಎಲಿಮೆಂಟ್ ಸ್ಮಾಲ್. ಸ್ಮಾಲ್, ಓಕೆ. ಸ್ಮಾಲ್ ಅಲ್ಲ ಸರ್, ಎಲಿಮೆಂಟ್ ಮಾಲ್ ಬರುತ್ತಲ್ಲ, ಮಾಲ್. ಓ, ಮಾಲಾ? ಹೌದು, ಎಲಿಮೆಂಟ್ ಮಾಲ್ ಅದು. ಓಕೆ, ಓಕೆ. ಅಲ್ಲೇ ಇರುತ್ತಾ? ಹೌದು ಸರ್, ಅಲ್ಲೇ ಇರುತ್ತೆ. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಸರ್ ಅದು 235 ಹಾಕಿದೆ ಹೇಳ್ತಾ ಇದ್ದೀನಿ ಸರ್. 2,35,000. ಹೌದು, 2,35,000. ಇಲ್ಲಿ ಫ್ರಂಟ್ ಆಗಿ ಬಂದಾಗ ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡಿ ಕೊಡೋದು. ಓಕೆ, ಅಲ್ಲಿ ಬಂದಾಗ ಇನ್ನೂ ಕಡಿಮೆ ಅದೇ ಆಗುತ್ತೆ, ಯಾರೇ ಬಂದರೂ ಬಾರ್ಗೇನ್ ಮಾಡೇ ಹೌದು ಮಾಡ್ತಾರೆ. ಹೌದು, ಬಾರ್ಗಿಂಗ್ ಮಾಡೇ ಮಾಡ್ತಾರೆ. ನಾವು ಅದೇ ಫಿಕ್ಸ್ ರೈಟ್ ಅಂತ ಹೇಳಿದ್ರೆ ಅವರು ಕೇಳೋದಿಲ್ಲ, ಓಕೆ, ಅದಕ್ಕೆ ಬಾರ್ಗಿಂಗ್ ಮಾಡಿ ಮಾಡೋಣ ಫಿಕ್ಸ್ ರೈಟ್. ಓಕೆ. ಬಟ್ ಬಂದು ಗಾಡಿ ನೋಡ್ಲಿ, ಓಡಿಸ್ಲಿ, ಅವ್ರಿಗೆ ಇಷ್ಟ ಆದಾಗ ಅವಾಗ ಬೇರೆ ಮಾಡ್ತಾರೆ. ಹೌದು, ಹೌದು. ಓಕೆ ಟೈರ್ ಸರ್, ಕಂಡೀಷನ್ ಯಾವುದು ನಾವು ಮಾಡ್ಬೇಕು ತಗೊಂಡು ಅಂತ ಏನಿಲ್ಲ. ಎಲ್ಲ ಟೈರ್ಸ್ ಚೆನ್ನಾಗಿದೆ, ಬ್ಯಾಟ್ರಿ ಹೊಸದಿದೆ, ಬ್ಯಾಟ್ರಿಗೆ ವಾರಂಟಿ ಕಾರ್ಡ್ಸ್ ಇದೆ, ಓಕೆ. ಅದನ್ನೆಲ್ಲ ನೋಡ್ತಾರಲ್ಲ. ಹೌದು. ಗಾಡಿ ರನ್ನಿಂಗ್ ಕಂಡೀಷನ್, ಇಂಜಿನ್ ಸ್ಟಾರ್ಟ್ ಆಗೋದಾಗ್ಲಿ, ಬೇರೆ ಎಲ್ಲ ನೋಡ್ಲಿ, ನೋಡ್ಲಿ, ಓಕೆ. ನೋಡಿ ಆಮೇಲೆ ಮಾತಾಡೋಣ. ಸರಿ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೆ ಇಲ್ಲ? ಇದೆ ಕಾಂಟ್ಯಾಕ್ಟ್ ನಂಬರ್ ಸರ್. ಓಕೆ ಸರ್, ಓಕೆ.